ಮಗು ಯಾವ ಪೊಸಿಷನಲ್ಲಿರುತ್ತೋ, ಕೈಯಲ್ಲಿರುತ್ತೋ, ಕಾಲಲ್ಲಿರುತ್ತೋ ಯಾರಿಗೂ ಗೊತ್ತು. ಕೂತ್ಕೊಂಡು ಹಿಂಗೆ ವರ್ಕ್ ಮಾಡ್ತಿರ್ತಾರೆ. ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಎಷ್ಟು ಒಂದು ಪ್ರೆಷರ್ ಬಿದ್ದಿರುತ್ತೆ ಅಂತ. ಕೂತ್ಕೊಂಡಿರ್ತೀವಿ, ನಾವು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲಾನು ಡಿಪೆಂಡ್ ಆಗುತ್ತೆ ನಮ್ಮ ಮಗುವಿನ ಒಂದು ಪೊಸಿಷನ್ಸ್. ಕಾಲು ಕೆಳಗಡೆನೆ ಇದೆ, ತಲೆ ಮಾತ್ರ ಇನ್ನೂ ಇಲ್ಲೇನೆ ಇದೆ ಅಂತ. ಫುಲ್ಲು ಹಿಂಗೆ ಬೆಂಡ್ ಆಗ್ಬಿಡೋದು, ಹಿಂಗೆ ಈ ರೀತಿ ಅದ್ರ ಮೇಲೆ ಕುತ್ಕೊಳ್ಳಿ. ಎಷ್ಟು ಸುಮ್ಮನೆ ಹಿಂಗೆ ಫುಲ್ಲು ಮುಂದೆ ಬಂದು ಹಿಂಗೆ ಕುತ್ಕೊತಾರೆ. ಇದು ಸಹ ನಿಮ್ಮ ಏನು ಪ್ರೆಷರ್ ಬೀಳೋ ಅಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾರಣ ನಮ್ಮ ಸಿಟ್ಟಿಂಗ್ ಪೊಸಿಷನ್, ಸ್ಟ್ಯಾಂಡಿಂಗ್ ಪೊಸಿಷನ್, ನಾವೇನೇನು ತಪ್ಪು ಮಾಡ್ತೀವಿ ಅದೇ ಆಗಿರುತ್ತೆ. ಹಾಗೆ ಹೇಳ್ತಾರೆ ಸಿಟ್ಟಿಂಗ್ ಆ್ಯಂಡ್ ಸ್ಲೀಪಿಂಗ್ ಪೊಸಿಷನ್ಸ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು, ಅಥವಾ ಸಿಟ್ಟಿಂಗ್ ಆ್ಯಂಡ್ ಸೋಫಾ ಮೇಲೆ ಕುತ್ಕೊಳ್ಳೋದಿರ್ಬೋದು, ಅಥವಾ ಬೇರೆ ಒಂದು ಇದರಲ್ಲಿ ಕುತ್ಕೊಳ್ಳೋದಿರ್ಷನ್ಸ್ನ. ಬಟ್ ವಿತೌಟ್ ಪಿಲೋ ಫುಲ್ಲು ಹೊರ್ಕೊಂಡು ಕುತ್ಕೊಂಡ್ರೆ, ಸಿಟ್ಟಿಂಗ್ ಆನ್ ಚೇರ್ ಮೇಲೆ ಯಾವ ರೀತಿ ಕುತ್ಕೊಳ್ಬಾರ್ದು ಅಂತ ತೋರಿಸ್ತೀನಿ. ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಗುರುವಾರ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಿನ್ನೆ ಬುಧವಾರ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ನಾನಿನ್ನೂ ಎಲ್ಲೂ ರಿವೀಲ್ ಮಾಡಿಲ್ಲ ನನ್ನ ಲುಕ್ ಇರಬಹುದು. ಕಾಸ್ಟ್ಯೂಮ್ಸ್ ಮಾತ್ರ ಬೇಸಿಕ್ ಪಿಕ್ಚರ್ಸ್ನ ಹಾಕಿದ್ದೀನಿ. 2 ವೆಸ್ಟರ್ನ್ ಒಂದು ಔಟ್ಫಿಟ್ಸ್ ಆ್ಯಂಡ್ ಇನ್ನೊಂದು ಟ್ರೆಡಿಷ್ನಲ್ ಔಟ್ಫಿಟ್ಸ್. ಅದಿತಿಗೆ ಯಾವ ರೀತಿ ನಾನು ಸೇಮ್ ಸಾರಿ ಅದಿತಿನ ಐ ಥಿಂಕ್ ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ, ನಾನು ಅದನ್ನೇ ರಿಪೀಟ್ ಮಾಡ್ತೀನಿ ಅಂತ. ಅಪ್ಪ ಇವಾಗಂತೂ ನಿಂತ್ಕೊಂಡು ಮಾತಾಡೋದಕ್ಕೆ ಆಗಲ್ಲ, ಫುಲ್ಲು ಸುಸ್ತಾಗ್ಬಿಡುತ್ತೆ. ಸೊ ಏನು ಹೇಳ್ತಾ ಇದ್ದೆ, ಫೋಟೋಶೂಟದು ಅದಿತಿಗೆ ಯಾವ ಔಟ್ಫಿಟ್ನ ಹಾಕಿದೆ ರೇಷ್ಮೆ ಸೀರೆ ಅದನ್ನೇ ರಿಪೀಟ್ ಮಾಡಿದೆ, ಅಂದರೆ ರೀಕ್ರಿಯೇಟ್ ಮಾಡಿದೆ ಲುಕ್ನ. ಅದಿತಿಗೆ ಫುಲ್ಲು ಅದು ರೋಸ್ದು ಪೆಟಲ್ಸ್ದು ಜಡೆ ಬರುತ್ತಲ್ಲ ಅದನ್ನು ಹಾಕ್ಸಿದ್ದೆ. ಬಟ್ ಈ ಸಲ ಫುಲ್ ಗಂಟು ಹಾಕಿ ಫುಲ್ಲು ಮಲ್ಲಿಗೆ ಹೂವು ಎಲ್ಲ ಇದು ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ ಆ ಲುಕ್ ಅಂತಂದ್ಬಿಟ್ಟು ಅದನ್ನು ಕ್ರಿಯೇಟ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಶೂಟೆಲ್ಲ. ಅದಿತಿಗೂ ಆಲ್ಮೋಸ್ಟ್ ಟ್ವಿನ್ನಿಂಗ್ ಥರ ಮಾಡಿ 3 ಜನನು ಖುಷಿ ಅನ್ನಿಸ್ತು ನನಗಂತೂ. ಫೋಟೋಶೂಟು ಮಾಡಿಸ್ಬೇಕು ಅಂತ ಅನಿಸಿತ್ತು. ಬಟ್ ಆಲ್ ಆಫ್ ಎ ಸಡನ್ ವಿ ವೆಂಟ್ ಇಂಟು. ಚೆನ್ನಾಗಿತ್ತು. ಅಂದರೆ ಕೆಲವೊಂದ್ಸಲ ನಾವು ಒಂದೊಂದು ವಿಷಯಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ, ಅದಾಗಲಿಲ್ಲ ಅಂತಂದರೆ, ಅಥವಾ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಅಯ್ಯೋ ಈ ರೀತಿ ಆಗಲಿಲ್ಲ ಅಂತ ಅನ್ಕೊತೀವಿ. ಬಟ್ ಫೋಟೋಶೂಟ್ ಅಂತ ನನಗಿತ್ತು, ಮಾಡಿಸ್ಬಾರ್ದಾ ಅಂತಲೂ ಇತ್ತು. ಆಮೇಲೆ ಯೋಚನೆ ಮಾಡಿದೆ, ಅದಿತಿಗೆ ಸೀಮಂತ ಮಾಡಿಸ್ಕೊಂಡಿದ್ದೀನಿ, ಈ ಪಾಪುಗೆ ಸೀಮಂತ ಅಂತೂ ಮಾಡಿಸ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಫೋಟೋಶೂಟ್ ಇದ್ದರೆ ಪಾಪ ಅಲ್ವಾ. ಅದೇನೋ ಆಲ್ರೆಡಿ ನನಗೆ ಈಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಂದರೆ ನಿನ್ನೆ ಹಾಕ್ಕೊಂಡಿದ್ದು ಬಳೆ ಔಟ್ಫಿಟ್ಗೆ. ಸೊ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತಂದರೆ, ಅದಿತಿಗೆ ಏನೇನು ಮಾಡಿದ್ದೀನಿ ಅದೆಲ್ಲನೂ ಮಾಡಬೇಕು, ಅದಿತಿಗೆ ಏನು ಮಾಡಿಲ್ವೋ ಈ ಪಾಪಗೆ ಎಕ್ಸ್ಟ್ರಾ ಮಾಡೋದು ಬೇಡ, ಆ ರೀತಿ ಶುರುವಾಗಿದೆ. ಐ ಡೋಂಟ್ ನೋ, 2 ಮಕ್ಕಳು ಇರುವಂತಹ ತಂದೆ ತಾಯಿಗಳಿಗೆ ಇದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಅನಿಸುತ್ತೆ. ಸೊ ಐ ಆಮ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಆಗ್ತಾಯಿದೆ ನನಗೂ. ಇವತ್ತು ನಿಮಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ ಕುತ್ಕೊಳ್ಳೋ ವಿಷಯದಲ್ಲಿ, ಆ್ಯಂಡ್ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಮಾಡುವಂಥ ಇದರಲ್ಲಿ ಮಲ್ಕೊಳ್ಳೋ ಪೊಸಿಷನ್ ಇವತ್ತು ನಾನು ತೋರಿಸಲ್ಲ. ಇನ್ನೊಂದು ಡೀಟೇಲ್ ವಿಡಿಯೋದಲ್ಲಿ ಯಾವ ರೀತಿ ಮಲ್ಕೊಳ್ಬೇಕು, ಯಾವ ಸೈಡ್ ಮಲ್ಕೊಳ್ಬೇಕು ಅದನ್ನು ಇನ್ನೊಂದು ಡೀಟೇಲ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಕುತ್ಕೊಳ್ಬಾರ್ದು, ಸೋಫಾ ಮೇಲಾಗಿರ್ಬೋದು, ಬೆಡ್ ಮೇಲಾಗಿರ್ಬೋದು, ಆ್ಯಂಡ್ ಚೇರ್ ಮೇಲೆ ಅಂತ ಇವತ್ತು ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಎಸ್, ನಾನು ನಿಮಗೆ ಇವತ್ತು ಬೆಡ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಕೆಲವೊಂದ್ಸಲ ನಾವು ಬೆಡ್ ಮೇಲೆ ಕುತ್ಕೊಳ್ವಾಗ ಈ ರೀತಿ ಆರಾಮಾಗಿ ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀವಿ ಅಲ್ವಾ, ಹಿಂಗೆ ಹೊರ್ಕೊಂಡು ಕುತ್ಕೊಂಡಿರ್ತೀವಿ. ಆಮೇಲೆ ಸೋಫಾ ಮೇಲೆ ಏನಾದರೂ ಕುತ್ಕೊಂಡ್ರೆ ಈ ರೀತಿ ಹಿಂಗೆ ಸೋಫಾ ಮೇಲೆ ಹಿಂಗೆ ಹೊರ್ಕೊಂಡ್ರೆ ಸ್ವಲ್ಪ ಬ್ಯಾಕ್ ಸಪೋರ್ಟಿಂಗ್ ತೊಗೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀವಿ. ಆ ತಪ್ಪನ್ನ ಮಾಡ್ತೀವಿ. ಆಮೇಲೆ ಇನ್ನೊಂದು ಸೋಫಾ ಮೇಲೆ ಕುತ್ಕೊಂಡಾಗ ಕೆಲವೊಂದ್ಸಲ ಈಗ ಟಿ ವಿ ಏನಾದರೂ ನೋಡ್ತಿರ್ತೀವಿ ಅಂತಂದರೆ ಹೀಗೆ ಕಾಲು ಹಿಂಗೆ ಅಂದರೆ ಹೀಗೆ ಮಾಡಿಕೊಂಡು ಹಿಂಗೆ ಕುತ್ಕೊಂಡಿರ್ತೀವಿ. ಸೊ ಈ ರೀತಿ ಕುತ್ಕೊಳ್ಳೋದ್ರಿಂದ ನಮ್ಮ ಒಂದು ಬ್ಯಾಕ್ಗೆ ಸಪೋರ್ಟ್ ಸಿಗಲ್ಲ, ಓಕೆನಾ. ಹಿಂಗೆ ಕುತ್ಕೊಂಡು ಆರಾಮಾಗಿ ಟಿ ವಿ ಹಾಕೊಂಡು ಹೀಗೆ ಕುತ್ಕೊಳ್ಳೋದು, ಆ ರೀತಿ ಮಾಡ್ತೀವಿ. ಈಗ ಆಲ್ ಆಫ್ ಎ ಸಡನ್ ನಾವು ಸೋಫಾ ಮೇಲೆ ಕುತ್ಕೊತೀವಿ ಅಂದರೆ ಹೇಗೆ ಬಂದು ಕುತ್ಕೊಳ್ತೀವಿ ಅಂತಲೂ ತೋರಿಸ್ತೀನಿ ನಾನು. ಸೊ ಹೀಗೆ ಬರ್ತೀವಿ, ಹಿಂಗೆ ಆರಾಮಾಗಿ ಹಿಂಗೆ ಕುತ್ಕೊಳ್ತೀವಿ, ಅಂದರೆ ಒಂದು ಸ್ವಲ್ಪ ನಿಧಾನಕ್ಕೆ ಕುತ್ಕೋಬೇಕು. ನಿಧಾನಕ್ಕೆ ಕುತ್ಕೊಂಡು ಹಿಂಗೆ ನೋಡ್ತೀವಿ ಕಾಲನ್ನ. ಕೆಲವೊಂದ್ಸಲ ಹೀಗೂ ಹಾಕೊಂಡು ಕೆಲವ್ರು ಕುತ್ಕೊಳ್ತಾರೆ. ಸೊ ಆ ರೀತಿ ಎಲ್ಲ ಕುತ್ಕೊಳ್ಳೇಬಾರ್ದು. ಆ ರೀತಿ ಕುತ್ಕೊಂಡ್ರೆ ನಮ್ಮ ಪೆಲ್ವಿಕ್ ರೀಜನ್ಗೆ ಅದು ತುಂಬ ಒಂದು ಪಾಪು ಪೊಸಿಷನ್ ಅಂತ ಏನು ಹೇಳ್ತೀವಿ, ಮಕ್ಕಳ ಪೊಸಿಷನ್, ಬೇಬಿ ಪೊಸಿಷನ್ಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ನೀವು ಸೋಫಾ ಮೇಲೆ ಕುತ್ಕೊಳ್ತಿದ್ದೀರಾ ಅಂತಂದರೆ ಬೆಟರ್ ಪೊಸಿಷನ್ ಯಾವುದು ಅಂತಂದರೆ ನಿಮ್ಮ ಬ್ಯಾಕ್ ಆ್ಯಂಡ್ ನಿಮ್ಮ ಕಾಲು ಅಂತ ಏನು ಹೇಳ್ತೀವಿ, ನೀ ಡೌನ್ ಆಗಿರಬೇಕಾಗತ್ತೆ. ಐ ಶೋ ದ ಪೊಸಿಷನ್.
ಎಸ್, ಸೊ ನಿಮ್ಮ ಒಂದು ಬ್ಯಾಕ್ ಅಂತ ಏನು ಹೇಳ್ತೀವಿ ಇದು, ಈ ಬ್ಯಾಕ್ ಆ್ಯಂಡ್ ನಿಮ್ಮ ಒಂದು ಕಾಲು ಕಂಪ್ಲೀಟ್ ನೆಲದ ಮೇಲೆ ಇರಬೇಕಾಗತ್ತೆ. ಸೊ ಈ ರೀತಿ ನೀವು ಕೂತ್ಕೊಂಡಾಗ ಯಾವುದೇ ರೀತಿ ನಿಮ್ಮ ಒಂದು ಬೇಬಿಗೆ ನಿಮಗೆ ಏನು ತೊಂದರೆ ಆಗೋದಿಲ್ಲ, ಇಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ. ಸೊ ಈ ರೀತಿ ಕೂತ್ಕೊಳ್ಳಿ. ಕೆಲವರು ಹಿಂಗೆ ಹೊರ್ಕೊಂಡು ಕೂತ್ಕೊತಾರೆ. ಸೊ ಆ ರೀತಿನೂ ಮಾಡೋದ್ರಿಂದ ನಿಮಗೆ ಒಂದು ಇದರಲ್ಲಿ ಏನು ಬೆನ್ನಿಗೆ ತುಂಬ ಪೆಟ್ಟಾಗುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಫ್ಯಾಲಿಕ್ ಪೊಸಿಷನ್ ಅಂತ ಹೇಳ್ತೀವಿ, ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ, ಅಡ್ಡ ಇರುವಂಥ ಸೈಡ್ ಲೈನ್ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಇದು ಯಾವುದೇ ಪೊಸಿಷನ್ ಇದ್ರೂ ಮಕ್ಕಳಿಗೆ ತೊಂದರೆ ಆಗುತ್ತೆ. ಸೊ ಆ ರೀತಿ ಕುತ್ಕೊಳ್ಬೇಡಿ. ಸೊ ಯಾವ ರೀತಿ ಕುತ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆನ್ ದ ಸೋಫಾ ಅಥವಾ ಆನ್ ದ ಬೆಡ್ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವೀಗ ಬೆಡ್ ಮೇಲೆ ಬಂದು ಕುತ್ಕೊಳ್ತಿದ್ದೀರಾ ಅಂತಂದರೆ ಯು ಹ್ಯಾವ್ ಟು ಸಿಟ್. ಆರಾಮ್ಸೆ ಹೀಗೆ ಕುತ್ಕೊಂಡು ನಿಮ್ಮ 2 ಕಾಲನ್ನ ನೀಡಿ ಆರಾಮಾಗಿ ಕುತ್ಕೊಳ್ಳಿ. ಈ ರೀತಿ ಆಬ್ವಿಯಸ್ಲಿ ಸ್ಟ್ರೇಟ್ ಆಗಂತೂ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ. ಬೆಡ್ ಮೇಲೆ ಕುತ್ಕೊಂಡಾಗ ಈ ರೀತಿ ಕಾಲು ಹಿಡ್ಕೊಂಡು ಕುತ್ಕೊಂಡಾಗ ಈಗ ಈ ರೀತಿ ಹಿಂಗೆ ಸ್ಲೌಚ್ ಮಾಡ್ತೀವಿ, ಹಿಂಗೆ ಹೊರ್ಕೋತೀವಿ ಹಿಂಗೆ ಅಲ್ವಾ. ಸೊ ಈ ರೀತಿ ಅಬ್ರಪ್ಟಾಗಿ ಹೊರ್ಕೋಬಾರ್ದು. ಅಬ್ರಪ್ಟ್ ಅಂತಂದರೆ ಏನೂ ಇಲ್ಲದೇನೆ, ಈಗ ಎಕ್ಸಾಂಪಲ್ ಇದು ಎಷ್ಟೊತ್ತಂತ ನಮಗೆ ಸಪೋರ್ಟ್ ಕೊಡುತ್ತೆ, ಇದೇನು ಈವನ್ನೂ ಇಲ್ಲ, ಅರ್ಧ ಇದೆ ಅಲ್ವಾ. ಸೊ ಈ ಕೆಲವರು ಹಿಂಗೇನೆ ಸುಮ್ಮನೆ ಹಿಂಗೆ ಕೆಲವೊಂದು ಸ್ವಲ್ಪ ಹೊತ್ತು ಹಿಂಗೆ ಕೂತಿರ್ತಾರೆ ಕಾಲು ಹಿಡ್ಕೊಂಡು, ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಕುತ್ಕೋತಾರೆ. ಸೊ ಇದೆಲ್ಲ ಮಗುಗೆ ಪೊಸಿಷನ್ಸ್, ಮಗುಗೂ ಒಳಗಡೆ ಮೂವ್ಮೆಂಟ್ ಮಾಡೋದಕ್ಕೂ ಕಷ್ಟ ಆಗ್ತಿರುತ್ತೆ. ನಾವೆಷ್ಟು ಕಂಫರ್ಟ್ ಆಗಿರ್ತೀವಿ, ನಮ್ಮ ಒಂದು ಬ್ಯಾಕ್ ಬೋನ್ ಎಷ್ಟು, ಸ್ಪೈನಲ್ ಕಾರ್ಡ್ ಎಷ್ಟು ಕಂಫರ್ಟ್ ಆಗಿರ್ತೀವಿ ಅನ್ನೋದೇ ನಮ್ಮ ಮುಂದಕ್ಕೆ ಪೇಯ್ನ್, ಇದು ಏನು ಬ್ಯಾಕ್ ಪೇಯ್ನ್ ಅಂತ ಮಿತ್ತಿದೆಲ್ಲ. ಸಿಸೇರಿಯನ್ ಆದರೆ ಬ್ಯಾಕ್ ಪೇಯ್ನ್ ಬರುತ್ತೆ, ನಾರ್ಮಲ್ ಆದರೆ ಬ್ಯಾಕ್ ಪೇಯ್ನ್ ಬರಲ್ಲ. ಅದೆಲ್ಲ ಈಗಿಂದ ನಾವು ತಪ್ಪು ಮಾಡ್ಕೊಂಡು ಬರೋದೇ ಮುಂದಕ್ಕೆ ಬ್ಯಾಕ್ ಪೇಯ್ನ್ ಬರೋದಕ್ಕೆ ಕಾರಣ. ಕೆಲವರು ಹೀಗೆ ಸ್ಟ್ರೇಟಾಗಿ ಕುತ್ಕೊಳ್ಳೋದಕ್ಕೂ ಸ್ವಲ್ಪ ಹೊತ್ತು ಟ್ರೈ ಮಾಡ್ತಾರೆ, ಬಟ್ ಅಷ್ಟು ಸ್ಟ್ರೇಟಾಗಿ ಕುತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ ಈ ರೀತಿ ಒಂದು ಪಿಲ್ಲೋನ ತೊಗೊಂಡು ಜಸ್ಟ್ ಕೀಪ್ ದ ಪಿಲ್ಲೋ ಈ ರೀತಿ ಸ್ಟ್ರೇಟಾಗಿ ಇಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಆರಾಮಾಗಿ ಕುತ್ಕೊಳ್ಳಿ. ತುಂಬ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ಪಿಲ್ಲೋ ಇಟ್ಕೊಂಡು ಹಿಂಗೆ ಕುತ್ಕೋತಾರೆ, ಹಿಂಗೆ. ಈ ರೀತಿನೂ ಕುತ್ಕೊಳ್ಬಾರ್ದು. ಈ ರೀತಿ ಕುತ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಪೈನ್ಗೆ ನೀವೇ ಒಂಥರ ಪ್ರೆಷರ್ ಕೊಡ್ತಿದ್ದೀರಾ. ಒಂದು 2 ನಿಮಿಷ 3 ನಿಮಿಷ ಓಕೆ, ತುಂಬ ಕುತ್ಕೊಂಡಾದ್ಮೇಲೆ ನಿಮಗೆ ಸಡನ್ನಾಗಿ ಎದ್ದೊಳಕ್ಕಾಗಲ್ಲ, ಒಂಥರ ಕಳಕ್ಕಂತ ಒಂಥರ ತುಂಬ ನೋವಾಗುತ್ತೆ. ಸೊ ಇಷ್ಟು ಇದೂ ಬೇಡ. ಆರಾಮಾಗಿ ಸ್ಟ್ರೇಟಾಗಿ ಸೊ ದಿಸ್ ಇಸ್ ದ ಕಂಫರ್ಟಬಲ್ ಪೊಸಿಷನ್. ನೀವು ಕಾಲನ್ನ ಆರಾಮಾಗಿ ಸ್ಟ್ರೇಟಾಗಿ ಇಟ್ಕೊಳ್ಬೋದು. ನೀವು ಈ ರೀತಿ ಪಿಲ್ಲೋ ಸಪೋರ್ಟ್ ತೊಗೊಂಡಾಗ ನಿಮ್ಮ ಮಗುಗೂ ಸೂತಿಂಗ್ ಅನಿಸುತ್ತೆ. ಮೋಸ್ಟ್ ನನ್ನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಒಂದು ಪೊಸಿಷನ್ಸ್ ಇದೇ ಇರುತ್ತೆ. ಬೆಡ್ ಮೇಲೆ ಯೂಶಲಿ ಇರೋದು ನಾನು. ಅಂದರೆ ಕೆಲಸ ಮಾಡಿ ಅದಿತಿಗೆ ಹೋಮ್ ಸ್ಕೂಲಿಂಗ್ ಟೈಮಲ್ಲೂ ಅಷ್ಟೇ ಬೆಡ್ ಮೇಲೆ ಕುತ್ಕೊಂಡಾಗ ನಾನು ಒಂದು ಹಿಂದೆಗಡೆ ಬ್ಯಾಕ್ ಸಪೋರ್ಟ್ಗೆ ಪಿಲ್ಲೋ ಯೂಸ್ ಮಾಡಿಕೊಂಡು ಕಾಲು ಇಟ್ಕೊಂಡೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಪೊಸಿಷನ್. ತುಂಬ ಸ್ಲೌಚ್ ಆಗಕ್ಕೆ ಹೋಗಬೇಡಿ. ನಾನು ಸ್ಲೌಚ್ ಅಂತಂದರೆ ಯಾವ ರೀತಿ ಇನ್ನೊಂದ್ಸಲ ನಾನು ಹೇಳ್ತೀನಿ. ಸೊ ಸಡನ್ನಾಗಿ ಬಂದು ನಾವು ಈಗ ಸೋಫಾ ಇರ್ಬೋದು ಅಥವಾ ಇದಿರ್ಬೋದು, ಹಿಂಗೆ ಸಡನ್ನಾಗಿ ಹಿಂಗೆ ಬರ್ತೀವಿ, ಬಂದ್ಬಿಟ್ಟು ಅಂತ ಹಿಂಗೆ ಹೊರ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀವಿ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಆ ರೀತಿ ಮಾಡಿದಾಗ ನೀವೇ ಅಬ್ಸರ್ವ್ ಮಾಡಿ, ನಿಮಗೆ ಎದೊಳಕ್ಕೂ ಕಷ್ಟ ಆಗುತ್ತೆ. ಮಗು ಯಾವ ಪೊಸಿಷನಲ್ಲಿರುತ್ತೋ, ಕೈಯಲ್ಲಿರುತ್ತೋ, ಕಾಲಲ್ಲಿರುತ್ತೋ ಯಾರಿಗೂ ಗೊತ್ತು. ನೆಕ್ಸ್ಟ್ ಪೊಸಿಷನ್ ಯಾವುದು ಅಂತಂದರೆ, ಈಗ ಸಡನ್ನಾಗಿ ಬೆಡ್ ಮೇಲೆ ಸೋಫಾ ಮೇಲೆ ನಾವು ಹೀಗೆ ಬಂದ್ಬಿಟ್ಟು ಕಾಲ ಒಂದು ಕಡೆ ಹೀಗೆ ಕೊಟ್ಬಿಟ್ಟು ಹೀಗೆ ಕುತ್ಕೊಳ್ಳೋದು. ಸೊ ಈ ರೀತಿಯೂ ಸಹ ನಾವು ಮಂಚದ ಮೇಲೆ ಅಥವಾ ಸೋಫಾ ಮೇಲೆ ಕುತ್ಕೊಳ್ಬಾರ್ದು. ಈ ರೀತಿ ಒಂದು ಕಾಲನ್ನ ಕೆಳಗಡೆ ಕೊಟ್ಬಿಟ್ಟು ಈ ರೀತಿ ಕೊಟ್ಟಾಗ ನಮಗೆ ಅದು ಕೆಲವೊಂದ್ಸಲ ಈ ರೀತಿನೂ ಸಹ ಕುತ್ಕೊಳ್ಬಾರ್ದು. ಈ ರೀತಿ ಒಂದ್ಸಲ ಕಾಲು ಕೆಳಗಡೆ ಕೊಟ್ಬಿಟ್ಟು ಹಿಂಗೆ ಕಾಲು ಹಿಡ್ಕೊಂಡು ಕುತ್ಕೊಳ್ಳೋದು, ಇದು ನಮ್ಮ ಬ್ಯಾಕ್ಗೆ ತುಂಬ ಒಂದು ಏನು ರಾಂಗ್ ಪೊಸಿಷನ್, ನಮ್ಮ ಒಂದು ಸ್ಪೈನಲ್ ಕಾರ್ಡ್ಗೆ ತುಂಬ ಒಂದು ಪೆಟ್ಟು ಬೀಳುತ್ತೆ. ಅದಾದಮೇಲೆ ನಮಗೆ ಅದು ಕಂಫರ್ಟ್ ಅನಿಸುತ್ತೆ, ಒಂದು ಕಡೆ ಸೈಡಲ್ಲಿ ಏನೋ ಒಂಥರ ಹೊರ್ಕೊಂಡಿರೋ ಥರ ಅನಿಸುತ್ತೆ. ಬಟ್ ಇದೂ ಸಹ ರಾಂಗ್ ಪೊಸಿಷನ್ ನಮ್ಮ ಪೆಲ್ವಿಕ್ ರೀಜನ್ಗೆ. ಆ್ಯಂಡ್ ಮಗು ಪೊಸಿಷನ್ಸ್ಗೂ ಸಹ, ಮಗು 3rd ಟ್ರೈಮಿಸ್ಟರಲ್ಲಿ ಈ ರೀತಿಯಾದ ಒಂದು ಸಿಟ್ಟಿಂಗ್ ಪೊಸಿಷನ್ಸ್, ಮಗು ತಲೆ ತಿರ್ಗೋವಂತಹ ಟೈಮ್ ಇದು. ಸೊ ಅದು ತೊಂದರೆ ಆಗುತ್ತೆ. ಸೊ ಈ ತಪ್ಪನೂ ಸಹ ಮಾಡೋಕ್ಕೆ ಹೋಗ್ಬಿಡಿ. ಸಿಟ್ಟಿಂಗ್ ಪೊಸಿಷನ್ಸ್ ಆ್ಯಂಡ್ ಸ್ಲೀಪಿಂಗ್ ಅಲ್ಲ, ಇದು ಸಿಟ್ಟಿಂಗ್ ಕಂಪ್ಲೀಟ್ ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಯಾವ ರೀತಿ ಕುತ್ಕೊಳ್ಬಾರ್ದು ಅಂತ ನಾನು ನಿಮಗೆ ತೋರಿಸ್ತೆ. ಈಗ ಸಿಟ್ಟಿಂಗ್ ಆನ್ ಚೇರ್ ಮೇಲೆ ಯಾವ ರೀತಿ ಕುತ್ಕೊಳ್ಬಾರ್ದು ಅಂತ ತೋರಿಸ್ತೀನಿ. ಕೆಲವರು ಪ್ರೆಗ್ನೆನ್ಸಿ ಟೈಮಲ್ಲಿ ವರ್ಕ್ ಮಾಡ್ತಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಆಫೀಸ್ಗೆ ಹೋಗಿ ಚೇರ್ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಸೊ ಅಂತಹ ಟೈಮಲ್ಲಿ ಯಾವ ರೀತಿ ಕುತ್ಕೊಳ್ಬಾರ್ದು ಅಂತ ಈಗ ತೋರಿಸ್ತೀನಿ. ಪ್ಲೀಸ್ ಕಮ್. ಎಸ್, ಇದು ಸಿಟ್ಟಿಂಗ್ ಆನ್ ಚೇರ್. ಸೊ ಸಿಟ್ಟಿಂಗ್ ಆನ್ ಚೇರೂ ಅಷ್ಟೇ, ನಾವು ಹಿಂಗೆ ಫ್ಯಾನ್ ಹಾಕ್ಕೊಂಡು ಹಿಂಗೆ ಕುತ್ಕೊಂಡ್ಬಿಡ್ತೀವಿ. ಹೇಗೆ
ಫ್ಯಾನ್ ಆರಾಮಾಗಿ ಗಾಳಿ ಬರ್ತಿದೆ. ಸೊ ಆರಾಮಾಗಿ ಹಿಂಗೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹಿಂಗೆ ಕುತ್ಕೊಂಡು ಬಿಡ್ತೀವಿ. ಹಿಂಗೆ ಕೆಲವೊಂದ್ಸಲ ಹಿಂದೆಗಡೆ ಬಗ್ತೀವಿ. ಅದಾದಮೇಲೆ ಹಿಂಗೆ ಮುಂದೆ ಕುತ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀವಿ. ಹೀಗೆ ಕುತ್ಕೋತೀವಿ ಅಥವಾ ಹೀಗೆ ಕುತ್ಕೋತೀವಿ. ಹೇಗೋ ಒಂದು ಕಂಫರ್ಟ್ ಸಿಗಬೇಕು ಅಂತ ಕುತ್ಕೊಳ್ತೀವಿ. ಸೊ ಇದು ಕುತ್ಕೊಳ್ಳೋ ಪ್ರಾಪರ್ ಪೊಸಿಷನ್ನ ಮೋಸ್ಟ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಆರಾಮಾಗಿ ರೆಸ್ಟ್ ಸಿಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಚೇರ್ನ ಯೂಸ್ ಮಾಡಿದಾಗ ಹಿಂಗೆ ಚೇರ್ ಮೇಲೂ ಸಹ ಸ್ಲೌಚ್ ಜಾಸ್ತಿ ಮಾಡ್ತೀವಿ. ಮುಂದೆಗಡೆ ಹಿಂಗೆ ಬಗ್ತೀವಿ. ಈಗ ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಎಷ್ಟು ಒಂದು ಪ್ರೆಷರ್ ಬಿದ್ದಿರುತ್ತೆ ಅಂತ. ಸೊ ಹೀಗೆ ಕುತ್ಕೊಂಡಾಗ ಇಟ್ಸ್ ಕಂಪ್ಲೀಟ್ಲಿ ಅ ಪ್ರೆಷರ್. ಆ್ಯಂಡ್ ಕೆಲವರು ವರ್ಕ್ ಮಾಡುವಾಗ್ಲೂ ಅಷ್ಟೇ ಹಿಂಗೆ ಆಫೀಸಲ್ಲೆಲ್ಲ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಈ ರೀತಿ ಸ್ಲೌಚ್ ಮಾಡೋಕ್ಕಾಗಲ್ಲ. ಹೀಗೆ ಕುತ್ಕೊಂಡು ಹಿಂಗೆ ವರ್ಕ್ ಮಾಡ್ತಿರ್ತಾರೆ ಸಿಸ್ಟಮಲ್ಲಿ. ಆಮೇಲೆ ಸ್ಟೇಟ್ ಕುತ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾರೆ, ಸ್ಟೇಟ್ ಕುತ್ಕೊಂಡು. ಸೊ ಈ ರೀತಿ ಮಾಡಿದಾಗ್ಲೂ ನಿಮಗೆ ತುಂಬ ಪ್ರೆಷರ್ ಬೀಳುತ್ತೆ ನಿಮ್ಮ ಒಂದು ಬ್ಯಾಕ್ ಬೋನ್ಗೆ. ಏನು ಮಾಡಬೇಕು ಇಸ್ ದ ಕ್ವಶನ್. ಆ್ಯಂಡ್ ಸೊಲ್ಯೂಷನ್ ಏನು ಅಂತಂದರೆ ಅಗೇನ್ ಅ ಪಿಲ್ಲೋನ ಉದ್ದಗಾದರೂ ಇಟ್ಕೋಬೋದು ಅಥವಾ ಅಡ್ಡನಾದರೂ ಇಟ್ಕೋಬೋದು. ಸೊ ಅಡ್ಡ ಇಟ್ಕೊಂಡು ಯು ಕ್ಯಾನ್ ಸಿಟ್ ಆರಾಮ್ಸೆ. ಎಷ್ಟು ಆರಾಮ್ ಸಿಗುತ್ತೆ ಚೇರ್ ಮೇಲೆ ಕುತ್ಕೊಂಡಾಗ ವಿತ್ ದಿಸ್ ಪಿಲ್ಲೋ ಸಪೋರ್ಟ್ ಅಂತಂದರೆ ತುಂಬ ಚೆನ್ನಾಗಿ ಸಿಗುತ್ತೆ ಸಪೋರ್ಟ್. ಆರಾಮಾಗಿ ನೀವು ಇದು ಮಾಡ್ಬೋದು. ಈ ರೀತಿ ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ಹಿಂಗೆ ಸ್ಲೌಚ್ ಮಾಡ್ಬೋದು, ಹಿಂಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು ನಿಮ್ಮ ಪೊಸಿಷನ್ಸ್ನ. ಬಟ್ ವಿತೌಟ್ ಪಿಲ್ಲೋ ಫುಲ್ಲು ಹಿಂಗೆ ಹೊರ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಒಂದು ಹೊಟ್ಟೆಗೆ ಅದು ತುಂಬ ಇದಾಗುತ್ತೆ. ಆ್ಯಂಡ್ ನಿಮ್ಮ ಬ್ಯಾಕ್ ಬೋನ್ಗೂ ಸಹ ಇದಾಗುತ್ತೆ. ನೀವು ಅಕಸ್ಮಾತ್ ಏನಾದರೂ ವರ್ಕಿಂಗ್ ವುಮೆನ್ ಆಗಿದ್ದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಆಫೀಸ್ಗೆ ಹೋಗಬೇಕು ಅಂತಂದರೆ ಸ್ಮಾಲ್ ಕುಷನ್ ಪಿಲ್ಲೋ ಬರುತ್ತಲ್ಲ, ಸೊ ಅದನ್ನು ನೀವು ಆಫೀಸ್ಗೆ ಹೋಗಿ ಇಟ್ಕೊಂಡು ಪ್ರತಿದಿನ ಅದನ್ನು ನೀವು ಬಳಸ್ಬೋದು. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ, ಅಷ್ಟು ಕಷ್ಟ ಅಂತ ಏನು ಅನ್ಸಲ್ಲ. ಸೊ ಚೇರಲ್ಲಿ ದಯವಿಟ್ಟು ಸ್ಲೌಚ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕಾಲನ್ನ ನಿಮಗೆ ಇನ್ನೊಂದು ಚೇರ್ ಇದ್ದರೆ ಕಾಲನ್ನ ಬೇಕಾದ್ರೆ ಸ್ಟ್ರೇಟಾಗಿ ಇಟ್ಕೊಂಡು ಕುತ್ಕೋಬೋದು. ಆದರೆ ಹಿಂದಗಡೆ ಸುಮ್ಮನೆ ಏನು ಪಿಲ್ಲೋ ಇಲ್ಲದೆ ಹಿಂಗೆ ಹೊರ್ಕೊಳ್ಳೋದು ಅದೆಲ್ಲ ನಿಮ್ಮ ಒಂದು ಮಗುವಿನ ಪೊಸಿಷನ್ಸ್ಗೆ ಏನಂತ ಯಾಕೆ ಹೇಳ್ತಾರೆ ಸಿಟ್ಟಿಂಗ್ ಆ್ಯಂಡ್ ಸ್ಲೀಪಿಂಗ್ ಪೊಸಿಷನ್ಸ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು, ಅಥವಾ ಸಿಟ್ಟಿಂಗ್ ಆ್ಯಂಡ್ ಸೋಫಾ ಮೇಲೆ ಕುತ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಒಂದು ಇದರಲ್ಲಿ ಕುತ್ಕೊಳ್ಳೋದಿರ್ಬೋದು, ಯಾಕೆ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳೋದಾದರೆ, ಸೊ ಫಸ್ಟ್ ಇಂಪಾರ್ಟೆಂಟ್ಲಿ ಲೇಬರ್ ಟೈಮಲ್ಲಿ ಲೇಬರ್ ಪೇನ್ ಅನ್ನೋದು ಜಾಸ್ತಿ ಬರುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಮಗುವಿನ ಪೊಸಿಷನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ನಾವು ಹೇಗೆ ಇಷ್ಟು ದಿನ ಕುತ್ಕೊಂಡಿರ್ತೀವಿ, ನಾವು ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲನೂ ಡಿಪೆಂಡ್ ಆಗುತ್ತೆ ನಮ್ಮ ಮಗುವಿನ ಒಂದು ಪೊಸಿಷನ್ಸ್. ಸೆಫಾಲಿಕ್ ಪೊಸಿಷನ್ ಆ್ಯಂಡ್ ಬ್ರೀಚ್ ಪೊಸಿಷನ್ ಅಂತ ಹೇಳ್ತೀವಿ. ಸೆಫಾಲಿಕ್ ಅಂತಂದರೆ ಮಗುವಿನ ತಲೆ ಆಲ್ರೆಡಿ ಇಲ್ಲಿ ಪೆಲ್ವಿಕ್ ರೀಜನ್ಗೆ, ವಜೈನಾ ಅಂತ ಏನು ಹೇಳ್ತೀವಿ ಆ ಒಂದು ಪೆಲ್ವಿಕ್ ರೀಜನ್ಗೆ ಫಿಕ್ಸ್ ಆಗಿರೋದು. ಬ್ರೀಚ್ ಪ್ರೆಸೆಂಟೇಷನ್ ಅಂತಂದರೆ ಕಾಲು ಕೆಳಗಡೆನೇ ಇದೆ, ತಲೆ ಮಾತ್ರ ಇನ್ನೂ ಇಲ್ಲೇನೇ ಇದೆ ಅಂತ. ಕೆಲವ್ರಿಗೆ ಬ್ರೀಚ್ ಪ್ರೆಸೆಂಟೇಷನ್ ಇದೆ, ಮಗು ತಲೆ ಫಿಕ್ಸ್ ಆಗಿಲ್ಲ, ಇನ್ನೂ ತಲೆ ಇದ್ರ ಹತ್ರ ಬಂದಿಲ್ಲ, ಪೆಲ್ವಿಕ್ ಅಂತ ಬಂದಿಲ್ಲ ಅಂತ C-ಸೆಕ್ಷನ್ ಕೆಲವ್ರಿಗೆ ಮಾಡಿರ್ತಾರೆ. ಅದನ್ನು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಮಗು ಕಾಲು ಇಲ್ಲಿರುತ್ತೆ, ಕಾಲು ಇಲ್ಲೇ ಇರುತ್ತೆ, ತಲೆ ಇನ್ನೂ ಇಲ್ಲೇ ಇರುತ್ತೆ. ಕೆಲವು ಮಕ್ಳುಗಳಿಗೆ ತಲೆ ಸೈಡ್, ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇರುತ್ತೆ, ಅದನ್ನು ಸೈಡ್ ಲೈನ್ ಪೊಸಿಷನ್, ಮಗು ಅಡ್ಡ ಮಲ್ಕೊಂಡ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಕಾರಣ ನಮ್ಮ ಸಿಟ್ಟಿಂಗ್ ಪೊಸಿಷನ್, ಸ್ಟ್ಯಾಂಡಿಂಗ್ ಪೊಸಿಷನ್, ನಾವೇನೇನು ತಪ್ಪು ಮಾಡ್ತೀವಿ ಅದೇ ಆಗಿರುತ್ತೆ. ಸೊ ಈ ಒಂದು ಮಗು ಕರೆಕ್ಟಾಗಿ ಫಿಕ್ಸ್ ಆಗಬೇಕು ಅಂತಂದರೆ ಬಟರ್ಫ್ಲೈ ಎಕ್ಸಸೈಸಸ್ ಇರ್ಬೋದು, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಈಗ ನೆಲದ ಮೇಲೆ ಹೇಗೆ ಕುತ್ಕೋಬೇಕು, ಯಾವ ರೀತಿ ತಪ್ಪು ಮಾಡಬಾರ್ದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಎಸ್, ಸೊ ನೆಲದ ಮೇಲೆ ಅಂತಂದರೆ ನಾವೇನು ಮಾಡ್ತೀವಿ, ಈ ರೀತಿ ಸ್ವಲ್ಪ ಹಿಂದೆಗಡೆ ಎತ್ತಿನ ಕ್ಯಾಮ್ರಾನ, ಸೊ ಈ ರೀತಿ ಕುತ್ಕೊಂಡ್ಬಿಡ್ತೀವಿ. ಈಗ ಹೊರಗಡೆ ಹೋದಾಗಿರ್ಬೋದು ಅಥವಾ ಮನೆಯಲ್ಲೇ ಕೆಳಗಡೆ ಊಟ ಮಾಡುವಾಗಿರ್ಬೋದು, ಈ ರೀತಿ ಕುತ್ಕೊಂಡ್ಬಿಡ್ತೀವಿ. ಸೊ ಫಸ್ಟ್ ಟ್ರೈಮಿಸ್ಟರ್ ಓಕೆ, ಸೆಕೆಂಡ್ ಟ್ರೈಮಿಸ್ಟರ್ ಓಕೆ, ಆದರೆ ಥರ್ಡ್ ಟ್ರೈಮಿಸ್ಟರಲ್ಲಿ ನಮಗೆ ಹೀಗೆ ಕೆಳಗಡೆ ಹಿಂಗೆ ಊಟನೂ ಸಹ ಮಾಡೋದಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ತಡಿಯುತ್ತಾ ಇರುತ್ತೆ, ಹೊಟ್ಟೆ ತಡಿತಾ ಇರುತ್ತೆ. ಸೊ ಈ ರೀತಿ ಕುತ್ಕೊಳ್ಳೋದು ಕರೆಕ್ಟಾ ಅಂತಂದರೆ, ಅಂದರೆ ಆ್ಯಕ್ಚುಲಿ ದ ಪ್ರಾಪರ್ ಟ್ರೆಡಿಷ್ನಲ್ ಪೊಸಿಷನ್ ಇಸ್ ದಿಸ್ ಓನ್ಲಿ. ಇದನ್ನು ನಾವು ಕ್ರಾಸ್ಡ್ ಲೆಗ್ ಪೊಸಿಷನ್ ಅಂತ ಹೇಳ್ತೀವಿ, ಚಕ್ಲು ಬಕ್ಲು ಅಂತ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಒಂದು ಇದರಲ್ಲಿ ಮಾತಾಡೋದು ಚಕ್ಲು ಬಕ್ಲು ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಒಂದು ಇದರಲ್ಲಿ ಬೇರೆ ಬೇರೆ ಥರ ಏನೋ ಹೇಳ್ತಾರೆ. ಸೊ ಇದು ಪದ್ಮಾಸನ, ಕರೆಕ್ಟ್, ಸೊ ಪದ್ಮಾಸನ ಇದು. ಸೊ ದಿಸ್ ಇಸ್ ದ ಪ್ರಾಪರ್ ಪೊಸಿಷನ್. ಈ ರೀತಿ ನಾವು ಕುತ್ಕೊಂಡಾಗ ನಮ್ಮ ಬ್ಯಾಕ್ ಸಹ ಸ್ಟ್ರೇಟ್ ಆಗಿರುತ್ತೆ. ಬಟ್ ಕೆಲವೊಂದ್ಸಲ ಇದು ಸಹ ಏನು ಪ್ರೆಷರ್ ಬೀಳೋ ಅಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಕೆಲವರು ಈ ರೀತಿ ನೆಲದ ಮೇಲೆ ಕುತ್ಕೊಂಡಾಗ ಈ ರೀತಿ ಏನಕ್ಕಾರ ಹೊರ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಫುಲ್ಲು ಮುಂದೆ ಬಂದು ಹಿಂಗೆ ಕುತ್ಕೊತಾರೆ. ಇದು ಸಹ ನಿಮ್ಮ ಒಂದು ಬೆನ್ನಿಗೆ
ಒಂದೇನು ಅಂತ ಹೇಳೋದು ಪ್ರೆಷರ್ ಬೀಳ್ತಾ ಹೋಗುತ್ತೆ. ಅದಾದಮೇಲೆ ಅಗೇನ್ ಕಾಲು ಹಿಡ್ಕೊಂಡು ಹೀಗೆ ಕುತ್ಕೊಳ್ಳೋದು, ಫ್ಯಾನ್ ಹಾಕೊಂಡು ಆರಾಮಾಗಿ ಫುಲ್ಲು ಹಿಂಗೆ ಬೆಂಡ್ ಆಗ್ಬಿಡೋದು, ಹಿಂಗೆ ಬೆಂಡ್ ಆಗ್ಬಿಟ್ಟು ತಲೆ ಒರಗಿಸ್ಕೊಂಡು ಕುತ್ಕೊಳ್ಳೋದು. ಈ ರೀತಿ ಎಲ್ಲ ಕುತ್ಕೊಳ್ಳೇಬಾರ್ದು. ನೀವು ಅಬ್ಸರ್ವ್ ಮಾಡಿ, ಇವಾಗ ಎದೊಳಕ್ಕೇನೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅಗೇನ್ ನೀವು ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಪ್ರೆಷರ್ ಕೊಡ್ತಿದ್ದೀರಾ ಅಂತ. ಯಾವ ರೀತಿ ಕುತ್ಕೋಬೇಕು, ವಿಚ್ ಇಸ್ ದ ಬೆಸ್ಟ್ ಒಂದು ಇದರಲ್ಲಿ ಅಂತಂದರೆ, ಒಂದು ಸಾಫ್ಟ್ ಕುಷನ್ ಏನಾದರೂ ಹಾಕೊಳ್ಳಿ, ಪಿಲ್ಲೋ ಆದ್ರೂ ಕುತ್ಕೋಬೋದು. ಕೆಲವರು ಹೇಳ್ತಾರೆ ಪಿಲ್ಲೋ ಮೇಲೆ ಕುತ್ಕೋಬಾರ್ದು, ಶನಿ ಕಾಟ ಹಾಗೆ ಹೇಗೆ ಅಂತ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಈ ಟೈಮಲ್ಲಿ ನಮ್ಮ ಒಂದು ಸೇಫ್ಟಿ, ಮಗು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನು ಮಾಡ್ತೀರಾ ಅಂತಂದರೆ, ಒಂದು ಕುಷನ್ನ ಹಾಕ್ಕೊಂಡು ಈ ರೀತಿ ಅದ್ರ ಮೇಲೆ ಕುತ್ಕೊಳ್ಳಿ. ಎಷ್ಟು ರಿಲೀಫ್ ಸಿಗುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿ. ಇದು ಬೆಸ್ಟ್. ಈ ರೀತಿ ನೀವು ಆರಾಮಾಗಿ ಕುತ್ಕೊಳ್ಬೋದು. ಆಮೇಲೆ ಸ್ವಲ್ಪ ದಿನ ಅಂದರೆ ಹೋಗ್ತಾ 9 ತಿಂಗಳು 8 ತಿಂಗಳು 9 ತಿಂಗಳು ಬಂದ ಮೇಲೆ ನಾವು ಆ್ಯಕ್ಚುಲಿ ಪದ್ಮಾಸನ ಚಕ್ಲು ಬಕ್ಲು ಹಾಕ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿನೂ ನಿಮಗೆ ಪಿಲ್ಲೋ ಮೇಲೂ ತುಂಬ ಡಿಸ್ಕಂಫರ್ಟ್ ಆಗ್ತಿದೆ, ಕಾಲೇ ಸೇರ್ತಿಲ್ಲ, ಕಾಲು ಸೇರಿಸಿದ್ರೆ ಇಲ್ಲಿ ತುಂಬ ಪ್ರೆಷರ್ ಆಗುತ್ತೆ, ಒಂಥರ ಉಸಿರು ಕಟ್ಟದಂಗೆ ಆಗುತ್ತೆ, ಆಗೋದೇ ಇಲ್ಲ, ತುಂಬ ಸೆಕೆ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು, ಐ ಆಮ್ ಆಲ್ಸೋ ಗೆಟಿಂಗ್ ಒಂಥರ ಏನಂತ ಹೇಳೋದು, ಟಯರ್ಡ್ನೆಸ್ ಅನಿಸುತ್ತೆ, ಸೆಕೆ ಜಾಸ್ತಿ ಆಗ್ತಾ ಇರುತ್ತೆ. ಏನು ಮಾಡೋದು ಅಂತ ಹೇಳೋದಾದರೆ, ಈ ರೀತಿ ನೀವು ಕ್ರಾಸ್ಡ್ ಲೆಗ್ಗಲ್ಲಿ ಕುತ್ಕೋಬೇಕು, ಅಥವಾ ಚಕ್ಲು ಬಕ್ಲು ಹಾಕೋಕ್ಕಾಗಲಿಲ್ಲ ಅಂತಂದರೆ, ಸೊ ವಾಟ್ ಯು ಕ್ಯಾನ್ ಡೂ ಅಂತಂದರೆ, ಈ ರೀತಿ ಇದಿರುತ್ತಲ್ಲ, ಕಾಲನ್ನ ಹೀಗೆ ನೀಡ್ಕೊಂಡು ಕುತ್ಕೋಬೋದು, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಬಟರ್ಫ್ಲೈ ಎಕ್ಸಸೈಸ್, ಸೊ ಬಟರ್ಫ್ಲೈ ಥರನೂ ನೀವು ಆರಾಮಾಗಿ ಕುತ್ಕೋಬೋದು. ಚಕ್ಲು ಬಕ್ಲು ಈ ರೀತಿ ಹಾಕ್ಕೊಂಡೇ ಕುತ್ಕೋಬೇಕು ಅಂತಲೂ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಸಿ ಯೋರ್ ಕಂಫರ್ಟ್, ನೀವು ಎಲ್ಲಿರ್ತೀರಾ ಅಥವಾ ಯಾರ ಮುಂದೆ ಕುತ್ಕೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮನೆಯಲ್ಲಿ ತುಂಬ ದೊಡ್ಡವ್ರ ಮುಂದೆ, ಅಪ್ಪಂದಿರ ಮುಂದೆ ಆಬ್ವಿಯಸ್ಲಿ ಜನ ಆರಾಮಾಗಿ ಕುತ್ಕೋಬೋದು, ಯಾವ ರೀತಿನಾದ್ರೂ ಕುತ್ಕೋಬೋದು, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಕೆಲವೊಂದ್ಸಲ ಮಾವಂದಿರು ಅಥವಾ ಮೈದ್ನ ಭಾವಂದಿರು ಮುಂದೆ ಎಲ್ಲ ನಾವು ಈ ರೀತಿ ಎಲ್ಲ ಕುತ್ಕೊಳ್ಳೋಕ್ಕಾಗಲ್ಲ. ಕಂಫರ್ಟ್ ಇದ್ದರೆ, ಏನು ವಾತಾವರಣದಲ್ಲಿ ಏನು ತೊಂದರೆ ಇಲ್ಲ ಅಂತಂದರೆ, ನೀವು ಬಟರ್ಫ್ಲೈ ಪೊಸಿಷನಲ್ಲೂ ಕುತ್ಕೋಬೋದು. ಈ ರೀತಿ ಕಾಲಿಂಗ್ ಹೀಗೆ ಮಾಡಿಕೊಂಡು ಆರಾಮಾಗಿ ಕುತ್ಕೊಳ್ಬೋದು. ಸೊ ಎಸ್, ನಾನಿವತ್ತು ಒಂದು ಜೀನ್ಸ್ ಹಾಕಿದ್ದೀನಿ, ಸೊ ಅದಕ್ಕೋಸ್ಕರ ಆ ಬಟರ್ಫ್ಲೈ ಪೊಸಿಷನ್ ತೋರಿಸೋಕ್ಕಾಗ್ತಿಲ್ಲ. ನಿಮಗೆ ನಾನು ಮೊನ್ನೆ ಯೋಗದಲ್ಲೂ ಸಹ ಬಟರ್ಫ್ಲೈ ಪೊಸಿಷನ್ ಎಲ್ಲ ತೋರಿಸಿದ್ದೀನಿ. ಹಿಂಗೆ ಕುತ್ಕೊಂಡಿರ್ತಾರೆ ಕೆಲವು, ಒಂದು ಸ್ವಲ್ಪ ಹೊತ್ತು ಹಿಂಗೆ ಬೆಂಡ್ ಹಾಕಿ ಕುತ್ಕೊಂಡಿರ್ತಾರೆ, ಏನೋ ಮಾತಾಡುವ ಹಿಂಗೆ ಬೆಂಡ್ ಆಗ್ತಾ ಕೂತಿರ್ತಾರೆ. ಅದಾದಮೇಲೆ ಹೋಗ್ತಾ ಕಾಲು, ಒಂದು ಕಾಲನ್ನ ಹೀಗೆ ಇಟ್ಕೊಂಡು ಇನ್ನೊಂದು ಕಾಲು ಸ್ಟ್ರೇಟ್ ಮಾಡ್ಕೊಂಡು ಕೂತಿರ್ತಾರೆ, ಈ ರೀತಿ ಹಿಂಗೆ ಕೂತ್ಕೋತಾರೆ. ಇದೆಲ್ಲ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಪೆಲ್ವಿಕ್ ರೀಜನ್ಗೆ, ನಿಮ್ಮ ಹೊಟ್ಟೆಗೆ ಎಷ್ಟು ಪ್ರೆಷರ್ ಬೀಳ್ತಿರುತ್ತೆ ಅಂತ. ಆಮೇಲೆ ಹೋಗ್ತಾ ಹೇಗಾಗುತ್ತೆ ಅಂತಂದರೆ, ಎರಡೂ ಕಾಲನ್ನು ಬಟಕ್ಸ್ ಕೆಳಗಡೆ ಹಾಕ್ಕೊಂಡು ಒಂಥರ ವಜ್ರಾಸನ ಅಂತಂದರೆ, ಎರಡು ಕಾಲು ಹಾಕಿ ನಮ್ಮ ಬಟಕ್ಸ್ನ ಎರಡು ಕಾಲು ಪಾದದ ಮೇಲೆ ಕುತ್ಕೊಳ್ಳೋದು. ಬಟ್ ಇದು ಯಾವ ರೀತಿ ಅಂತಂದರೆ, ಕಂಫರ್ಟ್ಗೋಸ್ಕರ ಈ ರೀತಿ ನಿಜವಾಗ್ಲೂ ಪ್ಲೀಸ್ ಕುತ್ಕೊಳ್ಬೇಡಿ. ಯಾರಾದರೂ ಕುತ್ಕೊಳ್ತಿದ್ರು ಸಹ ಕುತ್ಕೊಳ್ಳೋರ್ಗೂ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಯಾಕೆ ಕುತ್ಕೊಳ್ಬಾರ್ದು ಅಂತಂದರೆ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಇಲ್ಲಿ ಒಂದು ಸ್ಟ್ರೇಟ್ ಇರುತ್ತೆ, ಒಂದು ಪಾರ್ಟ್ ಆಫ್ ದ ಒಂದು ಸೈಡ್ ಆಫ್ ದ ಬೆನ್ನು, ಇನ್ನೊಂದು ಒಂಥರ ಫುಲ್ಲು ಕ್ರಾಸ್ ಆಗಿರುತ್ತೆ. ಇದು ಮಗುಗೆ ಉದ್ದ ತಲೆ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ನಂಗೆ ಮನೆಯಲ್ಲಿ ಕೌಚ್ ಕಾಲು ಅಂತ ಹೇಳ್ತಾರೆ ಇದು ನಮ್ಮ ಕಡೆ. ಸೊ ಈ ರೀತಿ ಹಾಕಿದ್ರೆ ಮಗುಗೆ ತಲೆ ಉದ್ದ ಆಗುತ್ತೆ, ಮಗು ತಲೆ ಪೊಸಿಷನ್ಸ್ಗೆ ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ಅವ್ರು ಹೇಳೋದೆಲ್ಲ ನಿಜನೇ ಅನಿಸುತ್ತೆ. ಆಫ್ಟರ್ ಐ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್, ಆಬ್ವಿಯಸ್ಲಿ ಈ ರೀತಿ ಹಿಂಗೆ ಕುತ್ಕೊಂಡಾಗ ನೋಡಿ ಹೇಗೆ ಕೂತಿದ್ದೀನಿ ನಾನು. ಆಬ್ವಿಯಸ್ಲಿ ನಮ್ಮ ಒಂದು ಪೊಸಿಷನ್ನೇ ಇದಾಗಿದೆ ಅಂತಂದರೆ, ಹೊಟ್ಟೆ ಒಳಗಡೆ ಮಗುಗೂ ಪೊಸಿಷನ್ ಇದಾಗುತ್ತೆ ಅಲ್ಲ. ಬೆಸ್ಟ್ ಇಸ್ ಕಾಲು ಹಿಡ್ಕೊಳ್ಳೋದು. ಕಾಲು ಹಿಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಪದ್ಮಾಸನೂ ಆಗಿಲ್ಲ ಅಂತಂದರೆ ಬಟರ್ಫ್ಲೈ ಕುತ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ನೆಲದ ಮೇಲೆ ಕುತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ್ಯಕ್ಚುಲಿ ನೆಲದ ಮೇಲೆ ಕುತ್ಕೊಂಡ್ರೆ ಕಂಫರ್ಟು, ಬಟ್ 3rd ಟ್ರೈಮಿಸ್ಟರಲ್ಲಿ ಸ್ವಲ್ಪ ಕಷ್ಟನೇ. ನೆಕ್ಸ್ಟ್, ಓಕೆ, ಇವಾಗ ಹೇಗೆ ಕುತ್ಕೋಬೇಕು ಅಂತ ಗೊತ್ತಾಯಿತು, ಯಾವ ರೀತಿ ಕುತ್ಕೊಳ್ಬಾರ್ದು ಅಂತಲೂ ಗೊತ್ತಾಯಿತು. ಈಗ ನೆಲದ ಮೇಲೆ ಕುತ್ಕೊಂಡಾಗ ಎದೋಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೋ ಹೀಗೆ ಸಡನ್ನಾಗಿ ನಾವು ಎದೋಳಕ್ಕಾಗಲ್ಲ. ಯಾವ ರೀತಿ ಎದೋಬೇಕು ಅಂತಂದರೆ, ಪ್ಲೀಸ್ ಟೇಕ್ ಸಂಬಡಿ ಸಪೋರ್ಟ್. ಯಾರಾದ್ರೂ ನೀವು ಕರೆದು ಅವ್ರನ್ನ ಕೈ ಇಟ್ಕೊಂಡು ಎದೋಳಿ. ಯಾರೂ ಸಪೋರ್ಟ್ ಇಲ್ವಾ, ಏನು ಮಾಡ್ತೀರಾ ಅಂತಂದರೆ, ಈ ರೀತಿ ಏನಾದರೂ ಹಲ್ಲಿಗೇನೋ ಅಥವಾ ಬೆಡ್ಡೋ ಸೋಫಾನೋ ಏನಾದರೂ ಇದ್ದರೆ ದಯವಿಟ್ಟು ಒಂದು ಕೈ ಸಪೋರ್ಟ್ ಹೀಗೆ ತೊಗೊಂಡು ಎರಡು ಕಾಲನ್ನ ಆಲ್ಮೋಸ್ಟ್ ಹಿಂಗೆ ಮಡಚಿ ನೀ ಡೌನ್ ಪೊಸಿಷನ್ಗೆ ಬನ್ನಿ. ಸೊ ನೀ ಡೌನ್ ಪೊಸಿಷನ್ಗೆ ಬಂದ ಮೇಲೆ ನೀವು ಹೀಗೆ ಇಷ್ಟು ಆಗ್ತೀರಾ. ಅದಾದಮೇಲೆ ಬೆಂಡ್ ಡೌನ್, ನಿಮ್ಮ ಕೈನ ಕೆಳಗಡೆ ನೆಲಕ್ಕೆ ಸಪೋರ್ಟ್ ಕೊಟ್ಟು, ಸೊ ನೆಲಕ್ಕೆ ಸಪೋರ್ಟ್ ಹೀಗೆ ಕೊಟ್ಟು ಒಂದು ಕಾಲನ್ನ ಎತ್ಕೊಂಡು ಅಗೇನ್ ಇನ್ನೊಂದು ಕಾಲನ್ನ ಎತ್ಕೊಂಡು ಹೀಗೆ ಆರಾಮಾಗಿ ನೀವು ನಿಂತ್ಕೋಬೋದು. ಕೆಲವರು ಯಾವ ರೀತಿ ತಪ್ಪು ಮಾಡ್ತಾರೆ ಅಂತಂದರೆ, ಈ ರೀತಿ ಹಿಂಗೆ ಕುತ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಸಡನ್ನಾಗಿ ಯಾರೋ ಬಂದರು ಅಥವಾ ಯಾರೋ ಕರೆದ್ರು ಅಂತಂದರೆ
ಅಂತ ಇದ್ಬಿಡೋದು. ಸೊ ಆ ರೀತಿ ಮಾಡಿದ್ರೆ ನೀವು ನಿಮ್ಮ ಮಗು ಅಂತಂದರೆ ಮಗುವಿನ ಪೊಸಿಷನ್ಸ್ಗೆ, ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮಗುಗೆ ಸಡನ್ನಾಗಿ ಚೇಂಜಸ್ ಮಾಡ್ತಾ ಇದ್ದೀರಾ ಪೊಸಿಷನ್ನ, ತುಂಬ ಕಷ್ಟ ಆಗುತ್ತೆ. ನಿಮಗೆ ಆ್ಯಕ್ಚುಲಿ ಪೇಯ್ನ್ ಬರ್ತಾ ಹೋಗುತ್ತೆ. ದಯವಿಟ್ಟು ಸಡನ್ನಾಗಿ ಎದ್ದೊಳ್ಕೋಬಿಡಿ. ಟೇಕ್ ಸಮ್ ಟೈಮ್, ರೆಸ್ಟ್ ಮಾಡಿ, ಸ್ಟ್ರೇಟಾಗಿ ಕುತ್ಕೊಳ್ಳಿ. ಅದಾದಮೇಲೆ ಅಗೇನ್ ಐ ಆಮ್ ಶೋಯಿಂಗ್. ಕಾಲು ಒಂದು ಹಿಂಗೆ ಮಾಡಿ, ಏನು ಸಪೋರ್ಟ್ ಇಲ್ವಾ, ಈ ರೀತಿ ಆರಾಮಾಗಿ ಹೀಗೆ ಕುತ್ಕೊಂಡು ಯಾವ್ದಾದ್ರು ಹಿಂಗೆ ಸಪೋರ್ಟ್ ತೊಗೊಂಡು ಒಂದು ಕೈನ ಈ ರೀತಿ ಊರಿ, ಈ ರೀತಿ ಹಿಂಗೆ ಬನ್ನಿ. ಅದಾದಮೇಲೆ ಹಾಗೆ ಈ ರೀತಿ ಹಿಂಗೆ ಮಾಡಿ ಹೀಗೆ ಎದೋಳಿ. ಸೊ ದಿಸ್ ಪೊಸಿಷನ್ ಹೆಲ್ಪ್ಸ್ ಯು. ಈ ರೀತಿಯೇ ಎದೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ಅಷ್ಟು ಪೇಯ್ನ್ ಬರೋದಿಲ್ಲ. ಸೊ ಇಷ್ಟೇ. ಚೇರ್ ಮೇಲೆ ಯಾವ ರೀತಿ ಕುತ್ಕೊಳ್ಬೇಕು, ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಯಾವ ರೀತಿ ಕುತ್ಕೊಳ್ಬೇಕು, ಆ್ಯಂಡ್ ನೆಲದ ಮೇಲೆ ಯಾವ ರೀತಿ ಕುತ್ಕೊಳ್ಬೇಕು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಪೊಸಿಷನ್ಸ್. ಇದರಿಂದ ನಿಮಗೂ ನಿಮ್ಮ ಮಗುಗೂ ಸೇಫ್. ಐ ಹೋಪ್ ಈ ಮಾಹಿತಿ ಎಷ್ಟೋ ಪೇರೆಂಟ್ಸ್ಗಳಿಗೆ, ಎಷ್ಟೋ ನ್ಯೂಲಿ ಹೊಸದಾಗಿ ಮದುವೆ ಆಗಿರ್ತಾರೆ, ಸಡನ್ನಾಗಿ ಪ್ರೆಗ್ನೆಂಟ್ ಆಗಿಬಿಡ್ತಾರೆ, ಅವ್ರಿಗೇನೂ ಗೊತ್ತಿರೋದಿಲ್ಲ, ಅಂಥವ್ರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಅಷ್ಟೇ. ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎವ್ರಿ ಟೈಮ್ ನಿಮಗೆ ನ್ಯೂ ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.